ಹಾಲೆಲೂಯಾ! ಬೆಳಗಾಯ್ತು ಪ್ರಿಯರೇ. ಗುಡ್ ಮಾರ್ನಿಂಗ್. ಯೇಸುವಿನ ವಾಕ್ಯ ಕೇಳಲು ಆಸೆಯುಳ್ಳವರಾಗಿದ್ದೀರಲ್ಲವೋ? ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ವೀಕ್ಷಿಸ್ತಿದ್ದೇವೆ, ಆಶೀರ್ವದಿಸಲ್ಪಟ್ಟು ಆಧ್ಯಾತ್ಮಿಕ ಬಲಗೊಳ್ತಿದ್ದೇವೆ ಎಂಬುದಾಗಿ ನಿಮ್ಮಲ್ಲಿ ಅನೇಕರು ತಿಳಿಯಪಡಿಸುತ್ತಿರುವ ವಾಟ್ಸಪ್ ಮೆಸೇಜ್ಗಳಿಗಾಗಿ ದೇವರನ್ನು ಎಷ್ಟೋ ಸ್ತುತಿಸುತ್ತೇನೆ. ಅದಕ್ಕೆ ನಿಲ್ಲಿಸಲಾರದೆ ಈ ಸೇವೆ ಮುಂದುವರಿಸುತ್ತಾ ಇದ್ದೇವೆ. ನಮಗೋಸ್ಕರವೂ ಪ್ರಾರ್ಥಿಸಿರಿ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಉದಯ ಕಾಲದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು, ನಿಮಗೆ ಇಷ್ಟಕರವಾಗಿ, ನಿಮಗೆ ಮಾತ್ರ ಇಷ್ಟಕರವಾಗಿರಲು ನಾವೇನ್ ಮಾಡಬೇಕೆಂದು ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ಎಲ್ಲರನ್ನೂ ಸಂತೋಷಪಡಿಸಬೇಕೆಂದು ಪ್ರಯತ್ನಿಸ್ತೇವೆ, ಅವರಿಗಿಷ್ಟವಾಗಿರಬೇಕೆಂದು ಪ್ರಯತ್ನಿಸ್ತೇವೆ, ನೆಚ್ಚಿಕೆಯಾಗಿರಬೇಕು, ಒಪ್ಪಿಸಬೇಕು, ನಟಿಸುತ್ತಿರಬೇಕು, ಹೊಗಳುತ್ತಾ ಇರ್ತೇವೆ ಮತ್ತು ವ್ಯಕ್ತಪಡಿಸುತ್ತಾ ಇರ್ತೇವೆ ಎಲ್ಲೂ ಇಲ್ಲದಂತಹ ಪ್ರೀತಿ ಮಾತಿನ ಮುಖಾಂತರ. ಆದರೆ ಯಾವತ್ತೇ ಆಗಲಿ ದೇವರನ್ನು, ನನ್ನನ್ನು ಸೃಷ್ಟಿಸಿದ ನನ್ನ ಸೃಷ್ಟಿಕರ್ತನನ್ನು, ನನಗಾಗಿ ಪ್ರಾಣ ಕೊಟ್ಟಿರುವ ವಿಮೋಚಕನನ್ನು, ಆತನಿಗೆ ಸಂತೋಷಪಡಿಸಬೇಕು, ಆತನಿಗೆ ಇಷ್ಟಕರವಾಗಿ ಬದುಕಬೇಕು, ಯಾರು ಏನೇ ಅನ್ನಲಿ ಏನೇ ಹೇಳಲಿ ಎಂಬ ಆಸೆ ಯೇಸುವನ್ನು ಅರಿತ ನಂತರ ನಿಮಗೆ ಬರಬೇಕಲ್ಲವೇ? ಮನುಷ್ಯರನ್ನು ಸಂತೋಷಪಡಿಸುವವರಾಗಿದ್ದರೆ ದೇವರನ್ನು ದುಃಖಪಡಿಸಬೇಕಾಗುತ್ತೆ. ಮನುಷ್ಯರ ಮುಂದೆ, ದೇವರ ಮುಂದೆಯೂ ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು. ಪೌಲನು ಹೇಳ್ತಾನೆ, ನಾನು ಮನುಷ್ಯರ ದಯೆಯನ್ನು ಹೊಂದಬೇಕೆಂದು ಪ್ರಯಾಸ ಪಡುವುದಾದರೆ ದೇವರ ದಯೆ ಹೊಂದುವುದಿಲ್ಲವೇನೋ? ಅದಕ್ಕಾಗಿಯೇ ನಾವು ದೇವರ ಮುಂದೆ ಯಥಾರ್ಥರಾಗಿರುವುದಕ್ಕಾಗಿ, ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಕ್ಕಾಗಿ ಪ್ರಯಾಸ ಪಡಬೇಕು. ಯೇಸುಕ್ರಿಸ್ತನು ತನ್ನ ಪ್ರಸಂಗದಲ್ಲಿ ಹೆಚ್ಚು ಸಾಮ್ಯಗಳನ್ನು ಬಳಸುತ್ತಾ ಇದ್ರು. ಸಾಮ್ಯ ಇಲ್ಲದೆ ಆತನು ಏನು ಬೋಧಿಸುತ್ತಾ ಇರಲಿಲ್ಲ. ಯೇಸುಕ್ರಿಸ್ತನು ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆತನು ಪರಲೋಕದಿಂದ ಬಂದ ದೇವರಾಗಿರುವುದರಿಂದ ಯಾವುದೋ ಗಂಭೀರ ಭಾಷೆಯಲ್ಲಿ ಆತನು ಮಾತಾಡಿಲ್ಲ ಪ್ರಿಯರೇ. ಆಕ್ಚುಲ್ ಆಗಿ ಯೇಸು ಮಾತಾಡಿರುವ ಭಾಷೆ ಅರಮಿಕ್ ಆಗಿದೆಯೋ ಎನ್ನುವುದಾದರೆ, ಗ್ರೀಕಿನ ಒಳ್ಳೆ ಒಂದು ಲ್ಯಾಂಗ್ವೇಜ್, ಗ್ರಂಥಕ್ಕನುಗುಣವಾದ ಲ್ಯಾಂಗ್ವೇಜ್ ಎಂಬ ವಾಡಿಕೆಯ ಭಾಷೆಯಲ್ಲಿಯೇ ಆತನು ಮಾತಾಡಿದ್ದಾರೆ, ಪ್ರಾಂತೀಯ ಭಾಷೆದಲ್ಲಿಯೇ ಮಾತಾಡಿದ್ದಾರೆ. ಯಾಕೆಂದರೆ ಯೇಸು ಬಯಸಿದ್ರು ತಾನು ಹೇಳುವುದು ಎಲ್ಲರಿಗೂ ಅರ್ಥ ಆಗಬೇಕೆಂದು. ನೀವು ಎಷ್ಟು ದೊಡ್ಡ ಲೆಕ್ಚರ್ ಕೊಟ್ಟಿದ್ದೀರಿ ಎನ್ನುವುದು ಮುಖ್ಯವಲ್ಲ, ಎಷ್ಟು ಜನ ಅದನ್ನು ಗ್ರಹಿಸಿಕೊಂಡಿದ್ದಾರೆ ಎನ್ನುವುದು ಮುಖ್ಯ, ಹೌದಲ್ಲವೇ? ಅದಕ್ಕಾಗಿಯೇ ಯೇಸು ಒಂದು ಕತೆ ಹೇಳಿ, ಕಥೆಯಲ್ಲಿನ ಒಂದು ದೊಡ್ಡ ಸಾರಾಂಶವನ್ನು ಹಂಚಿಕೊಳ್ತಾ ಇದ್ರು. ಅದಕ್ಕೆ ಈ ದಿನ ಒಂದು ಸಾಮ್ಯದ ಕುರಿತು ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ, ಅದರಲ್ಲಿ 28ನೇ ವಚನದಿಂದ ಓದುತ್ತೇನೆ, ಕೇಳ್ರಿ. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ, ಹೋಗಿ ಈ ಹೊತ್ತು ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡು ಅನ್ನುತ್ತಾನೆ. ಇಲ್ಲಿ ಒಬ್ಬ ತಂದೆಗೆ 2 ಮಕ್ಕಳಿದ್ದಾರೆ. ಅಂದರೆ ನಿಮಗೆ ದಾರಿ ತಪ್ಪಿದ ಮಕ್ಕಳು ನೆನಪಾಗ್ಬೋದು, ಇದು ಬೇರೆ ಸ್ಟೋರಿ. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ರು. ಅದರಲ್ಲಿ ಮೊದಲನೇ ಅವನ ಬಳಿಗೆ ಹೋಗಿ, ಮಗನೇ, ಹೋಗಿ ಈ ಹೊತ್ತು ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡು ಅಂದನು. ಆನಂತರ ಅವನು 2ನೆಯ ಮಗನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದ. ಯಾಕೆಂದರೆ ಮೊದಲನೆಯ ಮಗನಿಗೆ, ನೀನು ಹೋಗಿ ಈ ಹೊತ್ತು ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡೆಂದ ತಕ್ಷಣವೇ ಹಿಂದೆ ಮುಂದೆ ಆಲೋಚಿಸಲಾರದೆ, ಯಾರು ಕೇಳ್ತಿದ್ದಾರೆ ಯಾಕೆ ಎಂದು ಆಲೋಚಿಸಲಾರದೆ, ಹೋಗಲ್ಲ ಎಂದು ಹೇಳ್ಬಿಡ್ತಾನೆ. ನಾನು ಹೋಗಲ್ಲ ಅನ್ನುತ್ತಾನೆ. ಬಹಳಷ್ಟು ಸಾರಿ ತಂದೆ ಹೇಳಿದ ಮಾತು ಕೇಳದೇ ಇರುವುದು ಅನೇಕರಿಗೆ ಸರ್ವಸಾಧಾರಣವಾಗಿದೆಯಲ್ಲವೇ? ಅಪ್ಪ, ನೀನು ಹೇಳಿದ್ದಕ್ಕೆ ನಾನು ಹೋಗೋದೇ ಇಲ್ಲ ಅನ್ನುತ್ತಾರೆ ಕೆಲವರು. ಇದೊಂದು ದಿನ ಬಾ ಮಗನೇ, ದಿನಾಲೂ ನಾನೇ ಕಷ್ಟಪಡ್ತಿದ್ದೇನೆ ದ್ರಾಕ್ಷ ತೋಟದಲ್ಲಿ, ಈ ಒಂದು ದಿನ ಬಂದು ಸಹಾಯ ಮಾಡು, ನೀನು ನನ್ನ ಹಿರಿಮಗನಲ್ಲವೋ ಎಂಬುದಾಗಿ ಆ ತಂದೆ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರೂ ಕೂಡ, ಇಲ್ಲಿ ತಂದೆ ರಿಕ್ವೆಸ್ಟ್ ಮಾಡುವುದೇನು, ಡಿಮಾಂಡ್ ಮಾಡಬೇಕಲ್ಲವೇ? ತಂದೆಗೆ ಅಧಿಕಾರ ಇದೆಯಲ್ಲವೇ ನಮ್ಮ ಮೇಲೆ? ಪಾಪ ಆ ತಂದೆ ಹೋಗಿ, ಮಗನೇ ಇದೊಂದು ದಿನ ಕೆಲಸ ಮಾಡು ಅಂತ ಹೇಳಿದ್ರೆ ಹೋಗಲ್ಲ ಅಂದ್ಬಿಟ್ಟನಂತೆ. ಸರಿ, ಅದಕ್ಕೆ ಯಾಕೆ ಹೋಗಲ್ಲ ಎಂದು ಬೈಯುವುದಾಗಲಿ ಹೊಡೆಯುವುದಾಗಲಿ ಅನ್ನಲಿಲ್ಲ. ಹಾಗಾದರೆ ನಿನ್ನನ್ನು ಮನೆಯಿಂದ ಹೊರಗೆ ತಳ್ಳಿ ಹಾಕ್ತೇನೆ ಎಂಬುದಾಗಲಿ ಮಾಡಲಿಲ್ಲ. ಯಾಕೆಂದರೆ ಈ ತಂದೆ ಪರಲೋಕದ ತಂದೆ ಅಂತಿದ್ದಾನೆ. ನೀವು ಆತನ ಮಾತು ಕೇಳಿದ್ರೂ ಕೇಳದೇ ಇದ್ದರು ನಿಮ್ಮನ್ನು ಪ್ರೀತಿಸುತ್ತಲೇ ಇದ್ದಾರೆ. ಎಷ್ಟು ವಿಷಯಗಳಲ್ಲಿ ನೀವು ಮಾಡೋದಿಲ್ಲ, ನಾನು ಹೋಗೋದಿಲ್ಲ ಅನ್ನುತ್ತೇವಲ್ಲವೇ? ನೀವು ಹೇಳಿದ ಮಾತು ನಾನು ಕೇಳೋದಿಲ್ಲ ಎಂದು ಧಿಕ್ಕರಿಸುತ್ತೇವಲ್ಲವೇ ನಾವು? ಆಜ್ಞೆ ಅತಿಕ್ರಮಿಸುವುದು ಪಾಪ ಪ್ರಿಯರೇ.
ಆದರೂ ದೇವ್ರು ಸುಮ್ಮನೆ ಇದ್ರು. ದೇವ್ರು ಏನು ಮಾಡಲಿಲ್ವಲ್ಲ, ಅದಕ್ಕೆ ನಾನು ಚೆನ್ನಾಗಿದ್ದೇನೆ ಅಂದ್ಕೊಳ್ತಾರೆ ಕೆಲವರು. ಆದರೆ ಖಂಡಿತವಾಗಿಯೂ ದೇವರ ದೀರ್ಘಶಾಂತಿಯನ್ನು ನಿರ್ಲಕ್ಷ್ಯ ಮಾಡುವುದಾದರೆ ಒಂದು ದಿನ ಆತನ ಉಗ್ರತೆಗೆ ನಾವು ಗುರಿಯಾಗ್ತೇವೆ. ಸರಿ, ಹಿಡಿದು ಕೇಳಲಿಲ್ಲ. ಯಾಕೆ ಹೋಗಲಿಲ್ಲ ಎಂದು ಕೇಳಲಿಲ್ಲ, ಏನು ಹೇಳಲಿಲ್ಲ. ಹೋಗಲ್ಲ ಅಂದ ಕೂಡಲೇ ತಂದೆ ಏನು ಮಾತಾಡದೆ ಎರಡನೇ ಮಗನ ಬಳಿಗೆ ಹೋಗಿ, ಮಗನೇ, ಈ ದಿನ ನೀನು ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡು. ಮತ್ತೆ ಅವನ ಬಳಿಗೆ ಹೋಗಿ, ನಿನ್ನ ಅಣ್ಣ ಹೋಗಲ್ಲ ಅಂದಿದ್ದಾನೆ, ನೀನಾದರೂ ಹೋಗು ಮಗನೇ ಎಂದು ಏನೂ ಹೇಳಲಿಲ್ಲ. ನಾವು ಬಹಳಷ್ಟು ಸಾರಿ ಅವರ ಮಾತು ಇವರ ಬಳಿಯಲ್ಲಿ, ಇವರ ಮಾತು ಅವರ ಬಳಿಯಲ್ಲಿ ಹೇಳ್ತಾ ಇರ್ತೇವೆ. ಇವನ ಅಣ್ಣ ತಮ್ಮಂದರ ಕುರಿತಾಗಿ, ನಿನ್ನ ಅಣ್ಣನನ್ನು ನೋಡಿ ಕಲಿತುಕೋ, ಅವನಿಗೆಷ್ಟು ಮಾರ್ಕ್ಸ್ ಬಂದಿವೆ ನೋಡು, ತಮ್ಮನಿಗೆ ನೋಡಿ ಬುದ್ಧಿ ತಂದುಕೋ ಎಂದು ಕೆಲವು ಸಾರಿ ತಂದೆ ತಾಯಿ ಹೇಳುವುದರಿಂದ ಅವರಿಬ್ಬರ ನಡುವೆ ವೈರತ್ವ ಉಂಟು ಮಾಡಿದವರಾಗಿರ್ತೇವೆ. ಡೋಂಟ್ ಕಂಪೇರ್. ನಿಮ್ಮ ಮಕ್ಕಳಲ್ಲಿ ದೊಡ್ಡವನು ದೊಡ್ಡವನೇ, ಸಣ್ಣವನು ಸಣ್ಣವನೇ, ಮಧ್ಯದಲ್ಲಿರುವವನು ಮಧ್ಯದಲ್ಲಿರೋವನೇ. ನಿಮಗೆ ಎಷ್ಟೇ ಮಕ್ಕಳಿದ್ರೂ ಕೂಡ ಪ್ರತಿಯೊಬ್ಬರ ವ್ಯಕ್ತಿತ್ವಗಳು ಬೇರೆಯಾಗಿರ್ತವೆ. ಪ್ರತಿಯೊಬ್ಬರಿಗೂ ದೇವರು ಸ್ವೇಚ್ಛೆ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಸ್ವೇಚ್ಛೆಯನ್ನು ಕೊಡಬೇಕು. ನಾವು ಅವರಿಗೆ ಸ್ವೇಚ್ಛೆಯನ್ನು ಕೊಟ್ಟು ಆ ಸ್ವೇಚ್ಛೆ ಅವರು ದುರುಪಯೋಗ ಮಾಡಿಕೊಳ್ಳದಂತೆ ಅವರನ್ನು ನಾವು ನೋಡಿಕೊಳ್ಬೇಕು, ಎಚ್ಚರಿಸಬೇಕು, ಗೈಡ್ ಮಾಡಬೇಕು, ನಡೆಸಬೇಕು. ತಂದೆ ಎರಡನೇ ಮಗನ ಬಳಿಗೆ ಹೋಗಿ, ಮಗನೇ, ಈ ದಿನ ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡುವನು ತಾನೆ, ಈ ಹೊತ್ತು ಕೆಲಸ ಮಾಡು ಅನ್ನುತ್ತಾನೆ. ಆದರೆ ಅವನೇನ್ ಮಾಡುತ್ತಾನೆ? ಒಂದು ಸಾರಿ ಓದುತ್ತೇನೆ ಕೇಳ್ರಿ. ಆಮೇಲೆ ಎರಡನೇ ಮಗನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ ಅವನು ಅಯ್ಯಾ ಹೋಗುತ್ತೇನೆ ಅಂದನು. ಬಾ, ಎಂತಹ ಮಾತಿದೆ ನೋಡಿ. ಅಯ್ಯಾ ಹೋಗು ಅನ್ನಲಿಲ್ಲ ಅವನು, ಅಯ್ಯೋ ಅನ್ನಲಿಲ್ಲ. ಎಷ್ಟೋ ಮರ್ಯಾದೆಯಿಂದ ಪ್ರೀತಿಯಿಂದ ದ್ರಾಕ್ಷೆ ತೋಟಕ್ಕೆ ಹೋಗಿ ಕೆಲಸ ಮಾಡು ಅಂದಾಗ ಹಾಗೆ ಮಾಡ್ತೇನಯ್ಯಾ, ಹೋಗ್ತೇನಯ್ಯಾ, ಮಾಡ್ತೇನಯ್ಯಾ ಅಂದನಂತೆ. ಬಹಳ ಸಂತೋಷಪಟ್ಟಿರುತ್ತಾನಲ್ಲವೇ ಆ ದಿನ ಆ ತಂದೆ. ಅಬ್ಬಾ, ನನ್ನ ಎರಡನೇ ಮಗನು ಎಷ್ಟೇ ಆಗ್ಲಿ ಚಿಕ್ಕವನೇ, ಮುದ್ದಾದ ಮಗನೇ. ದೊಡ್ಡ ಮಗನು ಹೋಗುವುದಿಲ್ಲ ಅಂದಾಗ ಆ ತಂದೆಗೆ ಎಷ್ಟೋ ಬಾಧೆ ಉಂಟಾಯಿತು, ಎಷ್ಟೋ ಬಾಧೆ ಉಂಟಾಯಿತು. ದೊಡ್ಡ ಮಗನು ಕೊಟ್ಟ ಉತ್ತರಕ್ಕೆ ತಂದೆಯ ಹೃದಯ ಬಾಧೆ ಪಟ್ಟಿತು. ಎರಡನೇ ಮಗನು ಕೊಟ್ಟಂತಹ ಉತ್ತರಕ್ಕೆ ತಂದೆಯ ಹೃದಯ ಸಂತೋಷಪಟ್ಟಿತು. ಅಷ್ಟಕ್ಕೂ ನಡೆದದ್ದೇನು? ಮಾತಿನಿಂದ ಒಬ್ಬ ಮಗನು ಸಂತೋಷಪಡಿಸುತ್ತಾನೆ, ಮತ್ತೊಬ್ಬ ಮಗನು ಗಾಯಗೊಳಿಸುತ್ತಾನೆ. ಮಾತಿನಿಂದ ಏನ್ ಮಾಡ್ತೇವೆ ಎನ್ನುವುದು ಮುಖ್ಯವಲ್ಲ ಪ್ರಿಯರೇ, ಕ್ರಿಯೆಯಲ್ಲಿ ಏನು ನಡೆಯುತ್ತಿದೆ ಎನ್ನುವುದೇ ಮುಖ್ಯ. ಕೇಳ್ತಾ ಇದ್ದೀರಾ? ನಾಲಿಗೆಯಿಂದಲೂ ಮಾತಿನಿಂದಲೂ ಮಾತ್ರ ನಾವು ಪ್ರೀತಿಸುವವರಾಗಿರಲಾರದೆ ಕ್ರಿಯೆಯಲ್ಲಿ ನಮ್ಮ ಪ್ರೀತಿಯನ್ನು ತೋರಿಸಬೇಕು, ನಮ್ಮ ನಂಬಿಕೆ ತೋರಿಸಬೇಕು ಎಂದು ಬೈಬಲ್ ಹೇಳುತ್ತದೆ. ದೊಡ್ಡ ಮಗ ಹೋಗಲ್ಲ ಅನ್ನುತ್ತಾನೆ. ತಂದೆ ಅಲ್ಲಿಗೆ ಹೋದ ನಂತರ ಛೇ, ಯಾವತ್ತೂ ಕೇಳಲ್ಲ ನನ್ನ ತಂದೆ, ದಿನಾಲೂ ಆತನೇ ಕಷ್ಟಪಡುತ್ತಾನಲ್ಲವೇ, ಇದೊಂದು ದಿನ ನನಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಎಷ್ಟು ಕಠಿಣವಾಗಿ ಮಾತಾಡಿದೆನಲ್ಲವೇ ಎಂಬುದಾಗಿ ಮನಸ್ಸನ್ನು ಮಾರ್ಪಡಿಸಿಕೊಂಡನು ಎಂಬುದಾಗಿದೆ ಬೈಬಲ್ನಲ್ಲಿ. ತರುವಾಯ ಪಶ್ಚಾತ್ತಾಪ ಪಟ್ಟು ಹೋಗಿ ಆ ತೋಟದಲ್ಲಿ ಕೆಲಸ ಮಾಡುತ್ತಾನೆ. ನಂತರ ಮನಸ್ಸನ್ನು ಮಾರ್ಪಡಿಸಿಕೊಂಡ. ನಾನು ಮಾಡಿದ್ದು ತಪ್ಪು, ತಂದೆಗೆ ಹಾಗೆ ಹೇಳಬಾರದೆಂದು ತಿಳಿದು ಕೊಟ್ಟ ಕೆಲಸ ಚಿಕ್ಕದೇ ಎಂಬುದಾಗಿ ಗ್ರಹಿಸಿ ಅದನ್ನು ಮಾಡ್ತಾನೆ. ಮತ್ತೆ ಎರಡನೇವನೇನು ಮಾಡ್ತಾನೆ? ಅಯ್ಯಾ ಹೋಗುತ್ತೇನಪ್ಪ ಎಂದು ಹೇಳುತ್ತಾನೆ. ಆದರೆ ಹೋಗಲಿಲ್ಲ. ಅಷ್ಟಕ್ಕೂ ಆ ಮಾತು ಮನಸ್ಸಲ್ಲೇ ಹೋಗಲಿಲ್ಲ, ಆ ಮಾತನ್ನು ನೆನಪೇ ಇಟ್ಕೊಳ್ಳಲಿಲ್ಲ, ಆ ಕೆಲಸಕ್ಕಾಗಿ ಹೋಗಲಿಲ್ಲ, ಕೆಲಸ ಮಾಡಲಿಲ್ಲ. ನೋಡಿ ಪ್ರಿಯರೇ, ಇವರಿಬ್ಬರಲ್ಲಿ ಯಾರು ಆ ತಂದೆಗೆ ಇಷ್ಟವಾದವನಿದ್ದಾನೆ ಎಂಬುದಾಗಿ ಆ ದಿನ ಫರಿಸಾಯರಿಗೆ ಯೇಸು ಪ್ರಶ್ನಿಸ್ತಾರೆ. ನಿಮ್ಮನ್ನು ಕೂಡ ಅದನ್ನೇ ಪ್ರಶ್ನಿಸ್ತಿದ್ದೇನೆ. ಇಬ್ಬರಲ್ಲಿ ಯಾರು ಒಳ್ಳೆಯವರು ಎಂದು ಕೇಳುವುದಾದರೆ ಇಬ್ಬರೂ ಒಳ್ಳೆಯವರಲ್ಲ. ಅವನು ತಂದೆಗೆ ಬಾಧೆಪಡಿಸಿದ, ಇವನು ತಂದೆಗೆ ಬಾಧೆಪಡಿಸಿದ. ಎರಡನೇ ಮಗ ಹೋಗ್ತೇನೆಂದಾಗ ಸಂತೋಷಪಟ್ಟ. ಆದರೆ ಹೋಗದೇ ಇರುವಾಗ ಅಯ್ಯಯ್ಯೋ ನಿನ್ನನ್ನು ನಂಬಿ ಮೋಸ ಹೋದೆ, ಮೋಸ ಮಾಡದೆ, ಸುಳ್ಳು ಹೇಳದೆ, ಮಾತ್ರವಲ್ಲ ನಿನ್ನನ್ನು ನಂಬಿದಕ್ಕೆ ಕೆಲಸ ಮಾಡಲಾರದೆ ಇದ್ದಿ ಎಂದು ಹೇಳುವ ಸಾಧ್ಯತೆ ಇದೆ ಅಲ್ಲವೇ? ಆದರೆ ಅವರಿಬ್ಬರಲ್ಲಿ ಯಾರು ಬೆಟರ್ ಅಂದಾಗ ಅಲ್ಲಿದ್ದವರು ಹೇಳ್ತಾರೆ ಮೊದಲನೇ ಮಗನೇ. ಯಾಕೆಂದರೆ ಅವನು ಪಶ್ಚಾತ್ತಾಪ ಪಟ್ಟು ಮನಸ್ಸು ಬದಲಾಯಿಸಿಕೊಂಡ. ಎಲ್ಲರೂ ಕೆಟ್ಟವರಾಗಿದ್ದಾರೆ, ಆದರೆ ಮನಸ್ಸು ಮಾರ್ಪಡಿಸಿಕೊಳ್ಳಬೇಕು. ವಾಕ್ಯ ಕೇಳುತ್ತಿರುವಾಗ, ದೇವರ ಮಾತುಗಳನ್ನು ಕೇಳುತ್ತಿರುವಾಗ ಕೆಲವೊಂದನ್ನು ನಾವು ವ್ಯತಿರೇಕಿಸುತ್ತಿರುತ್ತೇವೆ. ಅದು ಹಾಗಾಗೋದಿಲ್ಲ, ಅದು ಹೇಗೆ ಸಾಧ್ಯ ಅನ್ನುತ್ತೇವೆ. ಆದರೆ ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ, ದೇವರ ಪ್ರೀತಿಯ ಕುರಿತು ಧ್ಯಾನಿಸುವುದಾದರೆ, ದೇವರ
ಸಹಾಯವನ್ನು ಇಲ್ಲಿವರೆಗೂ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ಳುವುದಾದರೆ ನಾವು ಆತನಿಗೆ ಮಾಡುವುದು ಬಹಳ ಚಿಕ್ಕದಾಗಿರುತ್ತೆ. ಇಷ್ಟೇ ಅಲ್ಲವೇ ದೇವರು ನಮಗೆ ಕೇಳ್ತಾ ಇರುವುದು? ಇನ್ನೇನು ದೇವರು ನಮ್ಮಿಂದ ಕೇಳ್ತಿರೋದು? ಏನ್ ಕೇಳ್ತಿದ್ದಾರೆ? ದೀನ ಮನಸ್ಸುಳ್ಳವರಾಗಿ ಜೀವಿಸಿರಿ, ನ್ಯಾಯದಿಂದ ನಡೆದುಕೊಳ್ಳಿರಿ. ಇಷ್ಟೇ ಅಲ್ಲವೋ ದೇವರು ಕೇಳ್ತಾ ಇರೋದು? ಇದಕ್ಕಾಗಿ ಯಾಕೆ ನಾವು ತಿರುಗಿ ಬೀಳ್ತಿದ್ದೇವೆ? ಮಾತು ಕೇಳಲಾರದೆ ಇರುವಾಗ, ಮಾತಿನಿಂದ ಮಾತ್ರ ಭಕ್ತಿ ತೋರಿಸುವಾಗ ತಾತ್ಕಾಲಿಕವಾಗಿ ನೀವು ಭಕ್ತಿವಂತರೆಂದು ತೋರಿಸಿಕೊಳ್ಳಬಹುದೇನೋ, ಆದರೆ ನಿಮ್ಮ ಕ್ರಿಯೆಯಲ್ಲಿ ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ, ನಿಮ್ಮ ವಿಧೇಯತೆ ಕಾಣಿಸುವುದಿಲ್ಲ. ಮನಸ್ಸು ಮಾರ್ಪಡಿಸಿಕೊಳ್ಳಬೇಕು. ಮನಸ್ಸನ್ನು ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. ನಿಮ್ಮ ಮನಸ್ಸು ಮಾರ್ಪಟ್ಟಿದೆಯಾ? ಮಾನಸಾಂತರ ಹೊಂದಿದ್ದೀರಾ? ನಿಮಗಿಷ್ಟವಾದವುಗಳನ್ನು ಬಿಟ್ಟು ದೇವರಿಗಿಷ್ಟವಾದವುಗಳನ್ನು ಮಾಡುತ್ತಾ ಇದ್ದೀರಾ? ದೇವರು ಹೇಳಿರುವ ಕೆಲಸ ಮಾಡ್ತಾ ಇದ್ದೀರಾ? ದೇವರು ಮಾಡೆಂದಿರುವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ದೇವರು ಹೋಗೆಂದ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ? ಹೋಗ್ಬೇಡೆಂದ ಸ್ಥಳಕ್ಕೆ ಹೋಗಲಾರದೇ ಇದ್ದೀರಾ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿರಿ. ನಿಜವಾಗ್ಲೂ ನಾವು ದೇವರನ್ನು ಒಂದು ವೇಳೆ ಪ್ರೀತಿಸುವುದಾದರೆ ಆತನು ನಮಗೆ ಅಪ್ಪಣೆ ಕೊಡುವುದಕ್ಕಾಗಿಯೂ ಸಮರ್ಥನಾಗಿದ್ದಾನೆ. ಆದರೆ ಆತನು ನಮ್ಮನ್ನು ಬೇಡಿಕೊಳ್ತಿದ್ದಾನೆ, ನನ್ನ ಮಾತನ್ನು ಕೇಳಿರಿ ಎಂದು. ಇಸ್ರಾಯೇಲ್ಯರೇ, ನೀವು ನನ್ನ ಮಾತು ಕೇಳಿದ್ದೇ ಆದರೆ ನಿಮಗೆ ಎಷ್ಟೋ ಮೇಲು. ನೀವು ನನ್ನ ಮಾತು ಕೇಳದೆ ತಿರುಗಿ ಬೀಳ್ತಾ ಇದ್ದೀರಿ. ಸಮ್ಮತಿಸಿ ನನ್ನ ಮಾತು ಕೇಳುವುದಾದರೆ ಭೂಮಿಯಲ್ಲಿನ ಶ್ರೇಷ್ಠವಾದವುಗಳನ್ನು ನೀವು ಭುಜಿಸಿ ಅನುಭವಿಸುತ್ತೀರಿ. ಸಮ್ಮತಿಸಲಾರದೆ ತಿರುಗಿ ಬೀಳುವುದಾದರೆ ನೀವು ಖಡ್ಗದ ಪಾಲಾಗುವಿರಿ ಎಂಬುದಾಗಿ ಕೂಡ ಬೈಬಲ್ನಲ್ಲಿ ಯೆಶಾಯನ ಪುಸ್ತಕದಲ್ಲಿ ಬರೆಯಲಾಗಿದೆ. ದೇವರ ಮಾತುಗಳನ್ನು ಅಂಗೀಕರಿಸುವುದಾದರೆ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಾವು ಹೊಂದಿಕೊಳ್ತೇವೆ. ಆತನ ಮಾತನ್ನು ತಿರಸ್ಕರಿಸುವುದಾದರೆ ನಂಬಿ ದೀಕ್ಷಾಸ್ನಾನ ಹೊಂದಿಕೊಳ್ಳುವವನು ರಕ್ಷಿಸಲ್ಪಡುತ್ತಾನೆ, ನಂಬಲಾರದಂಥವನು ಶಿಕ್ಷೆಗೆ ಗುರಿಯಾಗುತ್ತಾನೆ. ದೇವರ ಮಾತನ್ನು ಕೇಳಿಯೂ ಕೇಳದಂತೆ ಇರುವವನು ದೇವರ ಹೃದಯವನ್ನು ಗಾಯಗೊಳಿಸುವವನಾಗಿದ್ದಾನೆ. ನಾನು ಕೈಚಾಚಿ ಕರೆದರೂ ನೀವು ಕಿವಿಗೊಡಲಿಲ್ಲ, ನಾನು ಕೈಚಾಚಿ ಕರೆದಾಗ ನೀವು ಬರಲಿಲ್ಲ. ಹಾಗಾಗಿ ಈಗ ನೀವು ಮೊರೆ ಇಟ್ಟಿದ್ದಾಗಿಯೂ, ಈಗ ನಿಮ್ಮ ಬಾಧೆಯಲ್ಲಿ ವೇದನೆಯಲ್ಲಿ ನೀವು ಕೂಗಿಕೊಂಡಿದ್ದಾಗಿಯೂ ನಿಮ್ಮ ಕಡೆಗೆ ನಾನು ನೋಡುವುದಿಲ್ಲ ಎಂದು ದೇವರು ಹೇಳ್ತಾರೆ. ಈ ದಿನ ಅದಕ್ಕೆ ಒಂದು ಸಾರಿ ಆಲೋಚಿಸಿಕೊಳ್ಳಿರಿ. ಎಷ್ಟೋ ದೇವರು ಕೊಟ್ಟಿದ್ದಾರಲ್ಲವೇ? ಆತನ ಕೋರಿಕೆ ನೆರವೇರಿಸ್ತಾ ಇದ್ದೀರಾ? ನನಗೆ ಇಷ್ಟಕರವಾಗಿರಿ, ನನ್ನ ಮಾತು ಕೇಳಿ ಕೈಕೊಳ್ಳಿರಿ, ನನ್ನ ಮಾತಿನ ಪ್ರಕಾರ ಮಾಡಿರಿ, ವಿಧೇಯತೆಯುಳ್ಳವರಾಗಿರಿ, ದೇವರಿಗೋಸ್ಕರ ಜೀವಿಸಿರಿ. ಇಷ್ಟೇ ಅಲ್ಲವೋ ದೇವರು ನಮಗೆ ಕೇಳ್ತಾ ಇರೋದು? ನಮಗೇನು ಕಷ್ಟಪಡು ಎಂದು ಹೇಳ್ತಾ ಇಲ್ವಲ್ಲ? ಮೀಕಾ ಪುಸ್ತಕದಲ್ಲಿ ನೋಡಿ, ಒಂದು ಮಾತಿದೆ. ಮೀಕಾ ಪುಸ್ತಕ 6ನೇ ಅಧ್ಯಾಯ 8ನೇ ವಚನ. ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದಾನಷ್ಟೇ. ಯಾವುದು ಉತ್ತಮವಾಗಿದೆ, ಯಾವುದು ಬೆಸ್ಟ್ ಆಗಿದೆ ಎಂದು ತಿಳಿಸಲಾಗಿದೆ. ನ್ಯಾಯವನ್ನು ಆಚರಿಸುವುದು ಇದು ನ್ಯಾಯವಲ್ಲವೋ? ತಂದೆಗೆ ವಿಧೇಯರಾಗುವುದು. ಮಗನು ತಂದೆಗೆ ವಿಧೇಯನಾಗಬೇಕು. ನಾನು ತಂದೆಯಾಗಿರೋದಾದರೆ ನನ್ನನ್ನು ಘನಪಡಿಸುವವನೆಲ್ಲಿ? ನನಗೆ ವಿಧೇಯನಾಗುವವನು ಎಲ್ಲಿ? ನಾನು ಯಜಮಾನನಾಗಿದ್ರೆ ನನಗೆ ಅಧೀನನಾಗುವವನೆಲ್ಲಿ? ನನ್ನನ್ನು ಘನಪಡಿಸುವವನು ಎಲ್ಲಿ ಎಂದು ದೇವರು ಕೇಳ್ತಾರೆ. ದೇವರಿಗೆ ತಂದೆ ಅನ್ನುತ್ತೇವೆ. ತಂದೆ ಅಂದರೆ ತಂದೆಯ ಮಾತಿಗೆ ವಿಧೇಯರಾಗಬೇಕಲ್ಲವೇ? ಎಷ್ಟು ಜನ ಈ ದಿನ ತಂದೆ ತಾಯಿಗಳನ್ನು ಧಿಕ್ಕರಿಸುತ್ತಾ ದೇವರ ಮಕ್ಕಳಾಗಿದ್ದೇವೆ ಅಂದುಕೊಳ್ತಾ ಇದ್ದಾರೆ. ಈ ದಿನ ದೇವರು ನಮಗೆ ಹೇಳ್ತಾ ಇದ್ದಾರೆ, ನ್ಯಾಯವಾಗಿ ನಡೆದುಕೊಳ್ಳಿರಿ, ಕರುಣೆಯಲ್ಲಿ ಆಸಕ್ತರಾಗಿರಿ, ದೀನ ಮನಸ್ಸುಳ್ಳವರಾಗಿ ದೇವರ ಮುಂದೆ ನಡೆದುಕೊಳ್ಳುವಂಥದ್ದು ಇಷ್ಟೇ ಅಲ್ಲವೋ ಯೆಹೋವನು ನಿನ್ನಿಂದ ಕೇಳ್ತಿರೋದು? ಆತನ ಮಾತು ಕೇಳುವುದೇ ಶ್ರೇಷ್ಠ. ಆತನ ಮಾತು ಕೇಳುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ಈ ಹೊತ್ತು ಯೆಹೋವನು ನುಡಿಯುವ ಆತನ ಶಬ್ದ ನೀವು ಕೇಳುವುದಾದರೆ ಆ ದಿನ ಐಗುಪ್ತ್ಯದೊಳಗಿಂದ ಹೊರಗೆ ಬಂದ ಇಸ್ರಾಯೇಲರ ಹಾಗೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನೀವು ಈ ಹೊತ್ತು ಆತನ ಶಬ್ದ ಕೇಳುವುದಾದರೆ, ಆತನ ಮಾತು ಕೇಳುವುದಾದರೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ. ಹೃದಯ ಕಠಿಣಪಡಿಸಿಕೊಂಡು ನಾನು ಹೋಗಲ್ಲ ಎಂದ ಮೊದಲನೇ ಮಗನು ಪಶ್ಚಾತ್ತಾಪಪಟ್ಟು ಮನಸ್ಸು ಮಾರ್ಪಡಿಸಿಕೊಂಡು ಹೋಗಿ ತಂದೆಯ ಕೆಲಸ ಮಾಡ್ತಾನೆ. ಚೆನ್ನಾಗಿ ಭಕ್ತಿಯಿಂದ ಮಾತನಾಡಿ ಪ್ರೀತಿಯನ್ನು ವ್ಯಕ್ತಪಡಿಸಿ ಅಯ್ಯಾ ಹೋಗುವೆನು ಅಂದಿರುವ ಆ ಎರಡನೇ ಮಗನು
ತನ್ನ ಮಾತು ನೆರವೇರಿಸಲಿಲ್ಲ, ತನ್ನ ಮನಸಾಕ್ಷಿ ಕಾಪಾಡಿಕೊಳ್ಳಲಿಲ್ಲ, ಆ ವಿಷಯದ ಕುರಿತು ಲೆಕ್ಕಿಸಲೇ ಇಲ್ಲ. ನಾವು ಮೊದಲನೆಯವನಂತಿರೋಣ. ದೇವರ ಮಾತಿಗೆ ವಿಧೇಯರಾಗೋಣ. ತಪ್ಪು ಮಾಡುವಾಗ ಪಶ್ಚಾತ್ತಾಪ ಪಡೋಣ. ಮನಸ್ಸನ್ನು ಮಾರ್ಪಡಿಸಿಕೊಳ್ಳೋಣ. ದೇವರಿಗೆ ಇಷ್ಟಕರವಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಎಷ್ಟೋ ಸಾರಿ ನಿಮ್ಮ ಮಾತು ಕೇಳಿದ್ರೂ ಕೈಕೊಂಡು ನಡೆಯಲಿಲ್ಲ. ಹಾಗಾಗಿ ನಿಮ್ಮ ಹೃದಯಕ್ಕೆ ಗಾಯಗೊಳಿಸುತ್ತಿದ್ದೇವೆ. ತುಟಿಗಳಿಂದ ನಿಮ್ಮನ್ನು ಸ್ತುತಿಸಿ ಬಹಿರಂಗವಾಗಿ ನಿನ್ನನ್ನು ಆರಾಧಿಸುವಂತೆ ತೋರಿಸಿಕೊಂಡು ನಮ್ಮ ಹೃದಯ ನಿಮ್ಮಿಂದ ದೂರ ಇಟ್ಟುಕೊಂಡು ನಿಮ್ಮನ್ನು ಬಾಧೆಪಡಿಸುತ್ತಿದ್ದೇವೆ. ಅಂತಹ ಸ್ಥಿತಿಯನ್ನು ಬಿಟ್ಟು ನಮ್ಮ ಮನಸ್ಸು ಮಾರ್ಪಡಿಸಿಕೊಂಡು ಕುಗ್ಗಿದ್ದ ಜಜ್ಜಿದ ಹೃದಯದೊಂದಿಗೆ ನಿಮ್ಮನ್ನು ಆರಾಧಿಸುವ ಭಾಗ್ಯ, ನಿಮಗೆ ವಿಧೇಯರಾಗುವ ಜೀವಿತ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವಿತರ ದೇಶದಿಂದ ಇದನ್ನು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವೆಲ್ಲರೂ ವಿಜ್ಞಾಪನೆ ಮಾಡ್ತಿದ್ದೇವೆ. ಸಭೆಯಲ್ಲಿ ಕೆಲವು ಸಾರಿ ಎಲ್ಲರೂ ಸೇರಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ, ವೈಯಕ್ತಿಕವಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವೆಲ್ಲರೂ ಕೂಡ ಪ್ರಾರ್ಥಿಸ್ತಿದ್ದೀರಿ. ದೇವರು ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರ ಕೊಡ್ತಿದ್ದಾರೆ. ತಕ್ಷಣವೇ ಉತ್ತರ ಸಿಕ್ಕಿವೆ ಎಂದು ನೀವೆಲ್ಲರೂ ತಿಳಿಸುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಇದುವರೆಗೂ ಒಂದು ಸಾರಿ ಕೂಡ ವಾಟ್ಸಪ್ ಮೆಸೇಜ್ ಕಳಿಸದಿದ್ದರೆ ಹಿಂದೆ ನೀವು ವೀಕ್ಷಿಸುತ್ತಿರುವಾಗ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿರಿ. ಮೊದಲ ಸಾರಿ ಆದರೆ ನೀವು ಒಂದು ಪಿಕ್ಚರ್ ಕೂಡ ಕಳಿಸಿರಿ. ನಿಮ್ಮನ್ನು ನೋಡಿ ಪ್ರಾರ್ಥಿಸುವುದಕ್ಕೆ ನೀವು ಸಹಕರಿಸಿದವರಾಗಿರ್ತೀರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮಗೆಲ್ಲ ನೋಟಿಫಿಕೇಶನ್ ಸಿಗ್ತವೆ. ಕನ್ನಡ, ತೆಲುಗು, ಮಲಯಾಳಂ, ಒರಿಯಾ ಚಾನಲ್ಸ್ಗಳು ಕೂಡ ಇವೆ. ನೀವು ಸ್ವತಃ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಆಯಾ ಭಾಷೆ ಗೊತ್ತಿದ್ದವರಿಗೂ ಕೂಡ ಇದನ್ನು ಶೇರ್ ಮಾಡಿಕೊಳ್ಳಿರಿ. ಮುಖ್ಯವಾಗಿ ಕನ್ನಡ, ತೆಲುಗು, ಹಿಂದಿ ಆ್ಯಂಡ್ ತಮಿಳ್. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಈ ಅನುದಿನದ ಧ್ಯಾನ ಇತರ ಭಾಷೆಯವರಿಗೂ ಕೂಡ ನೀವು ಪರಿಚಯಿಸಿರಿ. ನೀವೇ ಅಲ್ಲವೋ ನಮ್ಮ ಪತ್ರಿಕೆ, ನೀವೇ ಅಲ್ಲವೋ ನಮ್ಮ ಅಡ್ವರ್ಟೈಸ್ಮೆಂಟ್, ನೀವೇ ಅಲ್ಲವೋ ಸಾಕ್ಷಿಯ ರೂಪದಲ್ಲಿ ಇತರರಿಗೆ ಸುವಾರ್ತೆ ಸಾರುವುದರಲ್ಲಿ ನಮ್ಮ ಕೆಲಸದಲ್ಲಿ ನೀವು ಸಹ ಸೇವಕರಾಗಿರೋದು. ಅದಕ್ಕೆ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿರಿ. ಮೇಲಿಂದ ಮೇಲೆ ನಿಮ್ಮ ಪ್ರಾರ್ಥನಾ ಮನವಿ ಕೂಡ ತಿಳಿಯಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.